ಚೆನ್ನಮ್ಮ ಅಂತಿಮ ದರ್ಶನ ಮತ್ತು ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಸೂಕ್ತ ವ್ಯವಸ್ಥೆಯಂತ ಹಾಸನದ ಡಿಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊಳೆನರಸೀಪುರ ಮತ್ತು ಹರದನಹಳ್ಳಿಗೆ ಡಿಸಿ ಲತಾ ಕುಮಾರಿ ಭೇಟಿಯನ್ನು ಕೊಟ್ಟರು. ಭೇಟಿ ಬಳಿಕ ಸಿದ್ಧತೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿಸಿ ಲತಾ ಕುಮಾರಿ. ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗುತ್ತೆ. ಯಾವುದೇ ಗೊಂದಲ ಆಗದಂತೆ ಎಲ್ಲ ರೀತಿಯ ಸೂಕ್ತ ವ್ಯವಸ್ಥೆ ಜಿಲ್ಲೆಯಲ್ಲಿ ಆಗಿದೆ. ಹಾಗೆಯೇ ಜಿಲ್ಲೆಯಲ್ಲಿ 2 ದಿನ ಡ್ರೈ ಡೇ ಅನೌನ್ಸ್ ಆಗಿದೆ. ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೈಗೊಂಡಿದ್ದಾಗಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮಾಹಿತಿಯನ್ನು ಕೊಟ್ಟಿರೋದು. ಯಾವುದೇ ಗೊಂದಲ ಆಗದಂತೆ ಎಲ್ಲ ರೀತಿಯ ಸೂಕ್ತ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕಲ್ಪಿಸುತ್ತೆ. ಜಿಲ್ಲೆಯಲ್ಲಿ 2 ದಿವಸ ಡ್ರೈ ಡೇ ಅನೌನ್ಸ್ ಮಾಡಲಾಗಿದೆ. ಮದ್ಯ ಮಾರಾಟ ಇರೋದಿಲ್ಲ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೈಗೊಂಡಿದ್ದಾಗಿ ಜಿಲ್ಲಾಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚೆನ್ನಮ್ಮ ಅಂತಿಮ ದರ್ಶನ ಮತ್ತು ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನ ಜಿಲ್ಲಾಡಳಿತದ ವತಿಯಿಂದಲೂ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಯವರ ಧರ್ಮಪತ್ನಿಯವರಾದ ಚೆನ್ನಮ್ಮಾಜಿಯವರು ಅಗಲಿರುವ ಹಿನ್ನೆಲೆಯಲ್ಲಿ ನಮ್ಮ ಹಾಸನ ಜಿಲ್ಲಾಡಳಿತ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ನಮ್ಮ ಎಲ್ಲ ಆಡಳಿತಾತ್ಮಕ ಒಂದು ಕ್ರಮಗಳನ್ನು ನಾವು ವಹಿಸಿದ್ದೇವೆ, ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಮುಖ್ಯವಾಗಿ ಇವತ್ತು ಪಾರ್ಥಿವ ಶರೀರ ಹಾಸನವನ್ನು ಪ್ರವೇಶಿಸಲಿದೆ. ಹಿರಸಾವೆ ಮುಖಾಂತರ ಚನ್ನರಾಯಪಟ್ಟಣದಿಂದ ನಮ್ಮ ಡೈರಿ ಸರ್ಕಲ್ ಹಾಸನದವರೆಗೆ, ಅಲ್ಲಿಂದ NR ಸರ್ಕಲ್, ಅಲ್ಲಿಂದ ಹೊಸಳ್ಳಿ, ಮತ್ತೆ ಅಲ್ಲಿಂದ ಚೆನ್ನಮ್ಮಾಜಿಯವರ ಹುಟ್ಟೂರಾದ ಮುತಿಗೆ ಹಿರೇಹಳ್ಳಿ, ಅಲ್ಲಿಯೂ ಸಹ ಸಾರ್ವಜನಿಕರಿಗೆ ದರ್ಶನ ಉಂಟು. ಅಲ್ಲಿಂದ ಪುನಃ ಹೊಳೆನರಸೀಪುರ, ಅಲ್ಲಿಂದ ಹರದನಹಳ್ಳಿ, ಇಷ್ಟು ಇದು ಒಂದು ಈಗ ಸದ್ಯದಲ್ಲಿ ಇರ್ತಕ್ಕಂತಹ ರೂಟ್ ಮ್ಯಾಪ್. ಕ್ರಿಮೇಷನ್ ಒಂದು ಸಂಸ್ಕಾರ, ಅಂತ್ಯ ಸಂಸ್ಕಾರ ಆಗೋದು ನಾಳೆ ಮಧ್ಯಾಹ್ನದಕ್ಕೆ ಅಂತ ಒಂದು ನಮಗೆ ಮಾಹಿತಿ ಸಿಕ್ಕಿದೆ. ಅದುವರೆಗೂ ಜಿಲ್ಲಾಡಳಿತ ಏನು ಮಾಡಿದೆ, ಪೊಲೀಸ್ ಇಲಾಖೆಯೂ ಸಹ ಸೂಕ್ತ ಬಂದೋಬಸ್ತನ್ನು ಮಾಡಿದೆ. ಯಾಕಂದರೆ ನೆರೆ ರಾಜ್ಯಗಳಿಂದ ಮತ್ತು ಮುಖ್ಯ ನಗರ ಪ್ರದೇಶಗಳಿಂದ ಜನರು ಬರೋ ದರ್ಶನಕ್ಕೆ ಪಡೀಲಿಕ್ಕೆ ಬರೋ ಜನ ಸಂಖ್ಯೆ ಹೆಚ್ಚಾಗಬಹುದು. ನಮಗೆ ಬ್ಯಾಂಕು, ನಂತರ HDCC ಬ್ಯಾಂಕು, ನಂತರ NR ಸರ್ಕಲ್ಲು, ಅದರ ನಂತರ ಚನ್ನಪಟ್ಟಣ ಸರ್ಕಲ್ ಮುಖಾಂತರ ಮತ್ತು ಹೊಸೂರು ಮುಖಾಂತರ ಮೊದಲನೇದಾಗಿ ಮಾನ್ಯ ರೇವಣ್ಣ ಅವರ ಮನೆ ಹತ್ರ ಬರ್ತದೆ. ಅಲ್ಲಿ ಬಂದು ಪಾರ್ಥಿವ ಶರೀರವನ್ನು ಪಬ್ಲಿಕ್ ದರ್ಶನಕ್ಕೋಸ್ಕರ ಇಡಲಾಗ್ತದೆ. ಅದಕ್ಕೂ ಸಹ ನಾವು ಅರೇಂಜ್ಮೆಂಟ್ಸ್ನ ಮಾಡ್ತಾಯಿದ್ದೀವಿ. ಸಂಜೆ ಪಾರ್ಥಿವ ಶರೀರ ಇಲ್ಲಿ ಹೊಳೆನರಸೀಪುರಕ್ಕೆ ರೀಚ್ ಆಗ್ತಾ ಇದೆ. ಅದರ ನಂತರ ನಾಳೆ ಸುಮಾರು 11 ಗಂಟೆಗೆ ಮನೆಯಿಂದ ಹೊರಟು ಹೊಳೆನರಸೀಪುರದ ಒಂದು ಕೆಲವು ಬೀದಿಗಳಲ್ಲಿ ಹೋಗಿ ನಂತರ ಈ ಸ್ಥಳಕ್ಕೆ ತರಲಾಗ್ತದೆ. ಇದಕ್ಕೋಸ್ಕರ ನಾವು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ವಿಶೇಷವಾದ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ ಅರೇಂಜ್ಮೆಂಟ್ಸನ್ನು ನಾವು ಮಾಡಲಾಗ್ತಾ ಇದೆ. ಸೊ ನಾನು IGP ಸದರ್ನ್ ರೇಂಜ್ ಆಗಿ ನಾನು ಸಹ ಇಲ್ಲಿದ್ದೀನಿ. ನಮ್ಮ ಹಿರಿಯ ಅಧಿಕಾರಿಗಳು ಸಹ ನಮಗೆ DG ಸಾಹೇಬರು ಮತ್ತು ADG ಲಾ ಆ್ಯಂಡ್ ಆರ್ಡರ್ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಿಂದ ಫೋರ್ಸ್ ಏನು ಬೇಕು ಅದನ್ನು ಸಾಕಷ್ಟು ಕೊಟ್ಟಿದ್ದಾರೆ.